ಜೈ ಆಂಜನೇಯ. ಡೇ 1 ವ್ಲಾಗ್ಗೆ ವೆಲ್ಕಮ್. ಬೆಳಗ್ಗೆ 5:15 ಎದ್ದು ವರ್ಕೌಟ್ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡ್ಬಂದು ಮಸ್ತಾಗಿ ರೆಡಿ ಆಗ್ಬಿಟ್ಟು ಟಿಫನ್ ತಿಂತಿದ್ದೆ. ಅಷ್ಟ್ರಲ್ಲಿ ನಮ್ಮೂರು ಬಸ್ ಬಂದ್ಬಿಡ್ತು. ಸರಿ ಅಂತ ಬಸ್ ಹೊತ್ಕೊಂಡು ಬಂದು ಬ್ಯಾಂಗ್ಳೂರಲ್ಲಿ ಇಳ್ಕೊಂಡೆ. ನಮ್ಮ ಮಚ್ಚ ಇನ್ನೂ ಬಂದಿರಲಿಲ್ಲ, ಸರಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಬಂದ. ಸರಿ ಲೇಟ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಬಸ್ ಹತ್ತಿದ್ವಿ. ಆಮೇಲೆ ನಮ್ ಗೋಪಿ ಸಿಕ್ದ. ಬೆಂಗಳೂರು ರೂರಲ್ ಅಂತ ಹೇಳು ಅಂದ್ರೆ ಅವನೇನ್ ಹೇಳ್ತಾನೆ ನೋಡಿ. ಬೆಂಗಳೂರು ರೂರಲ್ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ಅವನ ಕೈಗೆ ಅವ್ರ ಹುಡುಗಿ ಕಚ್ಬಿಟ್ಟಿದ್ಲಂತೆ, ತೋರಿಸ್ತಾ ಇದ್ದ. ಅವ್ನು ಇಲ್ಲಿಯ ಸ್ಟಾಪ್ ಬಂತು ಅಂತ ಹೇಳಿ ಹಿಂದೆ ತಿರುಗ್ಬಿಟ್ಟು ನಂಗೆ ಒಂದು ಬಾಯ್ ಮಾಡ್ಬಿಟ್ಟು ಹೋದ. ಆಮೇಲೆ ನಾವು ಯಲಹಂಕಕ್ಕೆ ಬಂದ್ವಿ. ನಾನು ನಮ್ಮ ಮಚ್ಚ ಬಸ್ ಇಳಿದ್ವಿ. ಬಸ್ ಇಳಿದು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ನಮ್ಮ ಬಸ್ನ ನೋಡಿ ಅವ್ರಿಗೊಂದು ನಮಸ್ಕಾರ ಹಾಕೊಂಡು ಮೊಬೈಲ್ ಅಂಗಡಿ ಹತ್ರ ಹೋಗ್ತಾ ಇದ್ರಿ. ನೋಡಿದ್ರೆ ತೆಗ್ದಿರ್ಲಿಲ್ಲ. ನಮ್ಮ ಯಶು ಸಿಗ್ದ, ಅವನಿಗೆ ಬಾಯ್ ಮಾಡಿ ರೋಡ್ ಕ್ರಾಸ್ ಮಾಡ್ಕೊಂಡು RMZ ಮಾಲ್ ಒಳಗಡೆ ಬಂದ್ವಿ. ನಮ್ಮ ಅಚ್ಚನೂ ವ್ಲಾಗ್ ಮಾಡ್ತಾನೆ, ಸೊ ಅವನು ವಿಡಿಯೋ ಮಾಡ್ತಿದ್ದ. ನಮ್ದೊಂದು ಇರ್ಲಿ ಅಂತ ವಿಡಿಯೋ ತಕೊಂಡು ಆಮೇಲೆ ಮೊಬೈಲ್ ಅಂಗಡಿ ಅಣ್ಣಂಗೊಂದು ಹೇಳಿ ನನ್ನ ಮೊಬೈಲ್ ಕ್ಯಾಮ್ರಾ ಪ್ರೊಟೆಕ್ಷನ್ ಹಾಕ್ಸ್ಬೇಕಿತ್ತು, ಸೊ ಅದಕ್ಕೆ ಮೊಬೈಲ್ ಕೊಟ್ಟಿದ್ದೆ. ಸಡನ್ ಆಗಿ ನಮ್ಮ ಅಚ್ಚನ್ ನೋಡಿದೆ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ? ಸರಿ ಲೇಟ್ ಆಗುತ್ತೆ ಅಂತ ಹೇಳಿ ಆಮೇಲೆ ಹೋಗಿ ಬಸ್ ನೋಡಿ ಬಸ್ಸಲ್ಲಿ ಹೋಗಿ ಕುತ್ಕೊಂಡ್ವಿ. ಬ್ಯಾಂಗ್ಳೂರಲ್ಲಿ ಇಳ್ಕೊಂಡ್ವಿ. ನಮ್ಮ ಅಚ್ಚಂಗೆ ಬಾಯ್ ಮಾಡಿ ನಮ್ಮೂರು ಬಸ್ ಸ್ಟಾಪ್ ಕಡೆ ಹೋದೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬ ಕಾಣಿಸ್ದ, ಕ್ಯಾಮ್ರಾ ನನ್ನ ಮುಖ ತಿರ್ಸ್ಕೊಂಡ. ಆಮೇಲೆ ನಮ್ಮೂರು ಬಸ್ ಬಂತು. ಸರಿ ಅಂತ ಎತ್ಕೊಂಡ್ಬಂದು ನಮ್ಮೂರಲ್ಲಿ ಇಳ್ಕೊಂಡೆ. ಬಸ್ ಇಳ್ದಂಗೆ ಮನೆ ಹತ್ರ ಬಂದ್ಬಿಟ್ಟೆ. ಇದೇ ಇವತ್ತಿನ ವ್ಲಾಗು. ಮತ್ತೆ ಸಿಗೋಣ. ಪೀಸ್.